ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ನಿಮ್ಮೆಲ್ಲರಿಗೂ ಶುಭ ಮುಂಜಾನೆ. ಕರ್ತನ ತಾನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಎಡಬಿಡದೆ ಸ್ತುತಿಸಿರಿ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳು 34:1 ವಾಕ್ಯ, ನಾನು ಯೆಹೋವನನ್ನು ಎಡಬಿಡದೆ ಕೊಂಡಾಡುವೆನೋ, ಆತನ ಸ್ತೋತ್ರವು ಯಾವಾಗಲೂ ನನ್ನ ಬಾಯಲ್ಲಿ ಇರುವುದು. ದಾವೀದನು ಬರೆದ ಈ 34ನೇ ಕೀರ್ತನೆಯನ್ನು ಯಾವ ಸಮಯದಲ್ಲಿ ಬರೆದನೆಂಬುದಾಗಿ ನಾವು ತಿಳಿದುಕೊಳ್ಳಬೇಕು. ಒಂದು ಕಡೆ ಇಸ್ರಾಯೇಲರಾದ ಅರಸನಾದ ಸೌಲನು ಅವನನ್ನು ಬೇಟೆಗಾರನಂತೆ ಕಾಡು ಮೇಡುಗಳಲ್ಲಿ ಗುಹೆಗಳಲ್ಲಿ ಹುಡುಕಿ ಅಟ್ಟಿಸಿಕೊಂಡು ಬರುತ್ತಾ ಇದ್ದನು. ಅವನ ಹೆಂಡತಿಯಾದ ಮೀಕಳಲು ಇನ್ನೊಬ್ಬನಿಗೆ ಕೊಟ್ಟು ಮದುವೆ ಮಾಡಲಿಕ್ಕೆ ಅವನು ನೋಡುತ್ತಾ ಇದ್ದನು. ಆ ಪರಿಸ್ಥಿತಿಯಲ್ಲಿ ರಾಜನಾದ ಅಹಿಮೆಲೇಕನ ಮುಂದೆ ದಾವೀದನು ನಿಲ್ಲಿಸಲ್ಪಟ್ಟಿದ್ದನು. ಆಗ ತನ್ನನ್ನು ಕಾಪಾಡಿಕೊಳ್ಳಲಿಕ್ಕೆ ಅವನು ಬಾಯಲ್ಲಿ ಜೊಲ್ಲು ಸುರಿಸುತ್ತಾ ಹುಚ್ಚನಂತೆ ನಟಿಸಿದನು. ಇದರಿಂದ ಅವನು ತಲೆ ತಪ್ಪಿಸಿಕೊಳ್ಳಬೇಕಾಯಿತು. ಈ ಎಲ್ಲ ಕಳವಳ ಚಿಂತೆಗಳ ನಡುವೆ ಕರ್ತನನ್ನು ಎಡಬಿಡದೆ ಸ್ತುತಿಸುವೆನೋ, ಆತನ ಸ್ತೋತ್ರ ಯಾವಾಗಲೂ ನನ್ನ ಬಾಯಲ್ಲಿರುವುದೆಂಬುದಾಗಿ ಕೀರ್ತನೆಗಾರನು ದಾವೀದನು ಹೇಳುತ್ತಾ ಇದ್ದಾನೆ. ದೇವಜನರೇ, ನಿಮ್ಮ ಕಷ್ಟ, ಚಿಂತನೆ, ಕಳವಳಗಳ ಸಮಯದಲ್ಲಿ ದೇವರನ್ನು ಗಟ್ಟಿಯಾಗಿ ಎಡಬಿಡದೆ ಸ್ತುತಿಸಲು ಆರಂಭಿಸಿರಿ. ಆಗ ಕರ್ತನ ಸಮಾಧಾನ ನಿಮ್ಮ ಆಂತರ್ಯವನ್ನು ತುಂಬುವಂಥದ್ದಾಗಿದೆ. ಕರ್ತನಿಂದ ಪರಿಹಾರ ಮಾರ್ಗವು ಪ್ರಕಟವಾಗ್ತದೆ. ನಿಮ್ಮೊಂದಿಗಿರುವವರು ನಿಮ್ಮನ್ನು ಬಿಟ್ಟು ಅಗಲುವಾಗ ನಿಮ್ಮ ಮೇಲೆ ಇಲ್ಲ ಸಲ್ಲದ ದೂರುಗಳನ್ನು ಹೇಳಿ ಎಲ್ಲ ಆಪಾದನೆಗಳನ್ನು ನಿಮ್ಮ ತಲೆಯ ಮೇಲೆ ಹೊರಿಸಿ ತಾವು ಏನು ಅರಿಯದವರಂತೆ ಹೊರಟು ಹೋಗುವವರಿದ್ದಾರೆ. ಒಂದು ಚಿಕ್ಕ ಉದಾಹರಣೆ ಹೇಳುತ್ತೇನೆ. ಒಬ್ಬ ವಯಸ್ಸಾದ ಹಿರಿಯ ಬೋಧಕರು ತಮ್ಮ ಸಹಾಯಕ ಬೋಧಕರಿಂದ ಹೊರಿಸಲ್ಪಟ್ಟ ಸುಳ್ಳಾದ ಆಪಾದನೆಗಳ ನಿಮಿತ್ತ ಬಹಳವಾಗಿ ವ್ಯತ್ಯಗೊಂಡರು. ಆ ಸಮಯದಲ್ಲಿ ಪವಿತ್ರಾತ್ಮನು ಆ ಬೋಧಕರೊಟ್ಟಿಗೆ ಹೇಳಿದರು, ಮಗನೇ, ನೀನು ಸೋತು ಹೋಗಬೇಡ, ಗಟ್ಟಿಯಾಗಿ ನನ್ನನ್ನು ಸ್ತೋತ್ರ ಮಾಡು, ಸ್ತುತಿಸು ಎಂದು. ಆಗ ಬೋಧಕರು ಬಾಯಿ ತೆರೆದು ಗಟ್ಟಿಯಾಗಿ ಕರ್ತನನ್ನು ಸ್ತುತಿಸಲು ಆರಂಭಿಸಿದರು. ಅರ್ಧ ಗಂಟೆ ಹಾಗೆ ಸ್ತುತಿಸುವಷ್ಟರಲ್ಲಿ ಆ ಸೇವಕರ ಆಂತರ್ಯದಲ್ಲಿ ಒಂದು ದೈವಿಕ ಸಮಾಧಾನ ಉಂಟಾಗಿ ಸ್ತೋತ್ರ ಮತ್ತೆ ಪ್ರಾರ್ಥಿಸಲಿಕ್ಕೆ ಅವರು ಆರಂಭಿಸಿದರು. ಅವರನ್ನು ಆವರಿಸಿಕೊಂಡಂಥ ಆ ಎಲ್ಲ ಕುಗ್ಗುವಿಕೆ ಅನುಭವಗಳು ನೀಗಿ ಹೋಯಿತು. ಪ್ರೀತಿಯುಳ್ಳ ದೇವಜನರೇ, ನೀವು ಕರ್ತನನ್ನು ಸ್ತುತಿಸಿರಿ, ಅದ್ಭುತವು ನಿಮ್ಮ ಜೀವಿತದಲ್ಲಿ ನಡೆಯುತ್ತದೆ. ಪ್ರಕಟಣೆ 19:5 ವಾಕ್ಯದಲ್ಲಿ ನೋಡ್ತೇವೆ, ದೇವ ಜನರೇ ಅಥವಾ ದೇವರಿಗೆ ಭಯಪಡುವ ಹಿರಿಯ ಕಿರಿಯರೇ, ನಮ್ಮ ದೇವರನ್ನು ಕೊಂಡಾಡ್ರಿ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಹಾಗಿರುವುದಾದರೆ ಏನೇ ಪರಿಸ್ಥಿತಿಗಳು ಬರಲಿ ಸೋತು ಹೋಗದೆ, ಕಳವಳ ಪಡದೆ, ಚಿಂತೆ ಪಡದೆ ಎಲ್ಲ ಸಮಯದಲ್ಲಿ ದೇವರನ್ನು ಸ್ತುತಿಸಿ ಘನಪಡಿಸೋಣ. ಒಂದು ನಿಮಿಷ ಕಣ್ಗಳನ್ನು ಮುಚ್ಚಿ ಈ ಹೊಸ ದಿನದಲ್ಲಿ ಚೆನ್ನಾಗಿ ಬಾಯಿ ತೆರೆದು ಸ್ತೋತ್ರ ಮಾಡ್ರಪ್ಪ, ನಿಮ್ಮನ್ನು ಸ್ತುತಿಸ್ತೇನೆ. ದೇವರೇ, ದಾವೀದನ ಹಾಗೆ ಎಡಬಿಡದೆ ಎಲ್ಲ ಸಮಯಗಳಲ್ಲಿ ಏನು ನಡೆದರೂ ಏನು ಆದರೂ ಸ್ವಾಮಿ ದೇವರೇ ನಿಮ್ಮನ್ನು ಸ್ತುತಿಸ್ತೇನೆ ಎಂಬುದಾಗಿ ಸ್ತುತಿಸಲಿಕ್ಕೆ ಆರಂಭಿಸಿದರೆ ಕರ್ತನು ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡಲಿಕ್ಕೆ ಆರಂಭಿಸಿದರು. ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತ ನಡೆಯುತ್ತದೆ, ಹೊಸ ಮಾರ್ಗಗಳು ತೆರೆಯುತ್ತದೆ. ಈ ಹೊಸ ದಿನದಲ್ಲಿ ಹಲ್ಲೆಲೂಯಾ ಒಂದು ಹೊಸ ಅದ್ಭುತದ ಮಾತನ್ನು ಸ್ತೋತ್ರ, ಒಂದು ಅದ್ಭುತವನ್ನು ನೀವು ಪಡೆದುಕೊಳ್ಳಲಿಕ್ಕಿದ್ದೀರಾ. ದೇವರು ನಿಮಗೆ ಕೃಪೆ ತೋರಿಸಲಿಕ್ಕಿದ್ದಾರೆ. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ವಿಶೇಷವಾಗಿ ಈ ಹೊಸ ದಿನಕ್ಕಾಗಿ ಸ್ತೋತ್ರ. ಈ ದಿನ ಕೂಡ ನಿಮ್ಮ ವಾಕ್ಯವನ್ನು ಧ್ಯಾನಿಸಿದ ಹಾಗೆ ಎಲ್ಲ ಸಮಯಗಳಲ್ಲಿ ನಿಮ್ಮನ್ನು ಸ್ತುತಿಸಿ ಕೊಂಡಾಡಲಿಕ್ಕೆ ಕೃಪೆ ಕೊಡ್ರಿ. ಇದನ್ನು ವಾಚ್ ಮಾಡಿದ ಎಲ್ಲ ದೇವ ಜನರನ್ನು ನೀವು ಬ್ಲೆಸ್ ಮಾಡಿರಿ. ಈ ದಿವಸ ಕೂಡ ಅವರು ಕೆಲಸಕ್ಕೆ ಹೋಗುವಾಗ ಬರುವಾಗ ಎಲ್ಲ ಸಮಯಗಳಲ್ಲಿ ನೀವು ಕಾಪಾಡಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತೇವೆ. ಈ ದಿನ ಒಂದು ಶುಭ ದಿನವಾಗಿರಲಿ ಸ್ವಾಮಿ, ಆಶೀರ್ವದಿಸ್ರಿ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ, ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಎಡಬಿಡದೆ ದೇವರನ್ನು ಸ್ತುತಿಸೋಣ. ಕರ್ತನು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.